30th ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಡಾಟಾ. ಓಕೆ, ಡಾಟಾ ಅವರೇ ಕೊಟ್ಟಿದ್ದಾರೆ. ಓಕೆ, ನಾವೇನ್ ಫೈಂಡ್ ಮಾಡ್ಬೇಕು, ಮೀನ್ ಫೈಂಡ್ ಮಾಡ್ಬೇಕು. ಓಕೆ, ಸೊ ಅದು ಯಾವ ತರ ಮಾಡ್ಬೇಕು ನೋಡ್ರಿ. ಕ್ಲಾಸ್ ಇಂಟ್ರೋಲ್ ಏನೇನ್ ಕೊಟ್ಟಿದ್ದಾರೆ ನೋಡ್ರಿ, 10 to 20, 20 to 30, 30 to 40, 40 to 50, 50 to 60 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಆಮೇಲೆ ಫ್ರೀಕ್ವೆನ್ಸಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫ್ರೀಕ್ವೆನ್ಸಿ ಬಂದ್ಬಿಟ್ಟು 2, 3, 6, 5, 4 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಸೊ ಮೀನ್ ಕಂಡಿಬೇಕಾದ್ರೆ ಫಸ್ಟ್ ನಾವೇನ್ ಕಂಡಿಬೇಕು, ಕ್ಲಾಸ್ ಮಾರ್ಕ್ ಕಂಡಿಬೇಕು. ಅಂದ್ರೆ ನಥಿಂಗ್ ಎಕ್ಸ್ ಐ. ಸೊ ಎಕ್ಸ್ ಐ ಫಾರ್ಮುಲಾ ಏನು, ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಬೈ 2. ಓಕೆ, ನೀವು ಫಸ್ಟ್ ಕೇಸಲ್ಲಿ ನೋಡಿದ್ರೆ ಲೋವರ್ ಲಿಮಿಟ್ 10, ಅಪ್ಪರ್ ಲಿಮಿಟ್ 20. ಸೊ ಏನಾಗುತ್ತೆ, 10 ಪ್ಲಸ್ 20 ಬೈ 2. ಸೊ ಏನಾಗುತ್ತೆ, ನಥಿಂಗ್ ಬಟ್ 30 ಬೈ 2. 2 1 ಜಾ 2, 15 ಜಾ. ಸೊ ಎಷ್ಟಾಯ್ತು, ಫಸ್ಟ್ ಇಲ್ಲಿ 15 ಆಯ್ತು. ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ, 20 ಪ್ಲಸ್ 30 ಬೈ 2 ಆಗುತ್ತೆ. ಓಕೆ, ಸೊ ಇಲ್ಲಿ ಬರಿತೀನಿ, 20 ಪ್ಲಸ್ 30 ಬೈ 2 ಆಗುತ್ತೆ. ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಬೈ 2 ಎಷ್ಟಾಯ್ತು, 50 ಬೈ 2. 2 1 ಜಾ 2, 25 ಜಾ. ಸೊ ಇದೇನಾಗುತ್ತೆ, 25 ಆಗುತ್ತೆ. ಅದೇ ರೀತಿ ನೀವು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಓಕೆ, ನಾವು ಡೈರೆಕ್ಟ್ ಆಗಿ ಬರ್ದ್ಬಿಡ್ಬೋದು. ಓಕೆ, ಸೊ ಇಲ್ಲಿ ಏನಾಗುತ್ತೆ, 30 ಪ್ಲಸ್ 40 ಎಷ್ಟಾಗುತ್ತೆ, 70. 70 ಬೈ 2 ಏನಾಗುತ್ತೆ, 35 ಆಗುತ್ತೆ. ಓಕೆ, ಅದೇ ರೀತಿ 40 ಪ್ಲಸ್ 50, 90. 90 ಬೈ 2 ಏನಾಗುತ್ತೆ, 45 ಆಗುತ್ತೆ. ಓಕೆ, ಆಮೇಲೆ 50 ಪ್ಲಸ್ 60 ಎಷ್ಟಾಗುತ್ತೆ, 110. 110 ಬೈ 2 ಎಷ್ಟಾಗುತ್ತೆ, 55 ಆಗುತ್ತೆ. ಓಕೆ, ಸೊ ಎಕ್ಸ್ ಐ ಆದ್ಮೇಲೆ ಏನ್ ಕಂಡಿಬೇಕು ನಾವು, ಎಫ್ ಐ ಎಕ್ಸ್ ಐ ಕಂಡಿಬೇಕು. ಓಕೆ, ಸೊ ಇವ್ರಿಬ್ಬರ ಮಲ್ಟಿಪ್ಲೈ ಮಾಡಬೇಕು. ಇದು ಎಫ್ ಐ ಇಂಟು ಎಕ್ಸ್ ಐ ಏನಾಗುತ್ತೆ, 15 2 ಜಾ 30, 25 3 ಜಾ ಎಷ್ಟು, 75 ಆಗುತ್ತೆ. 35 ಇಂಟು 6 ಏನಾಗುತ್ತೆ, 6 5 ಜಾ 30, 3 ಕ್ಯಾರಿ, 6 3 ಜಾ 18 ಪ್ಲಸ್ 3 21 ಆಗುತ್ತೆ. 2 10 ಆಗುತ್ತೆ. 45 ಇಂಟು 5, 5 5 ಜಾ 25, 2 ಕ್ಯಾರಿ, 5 4 ಜಾ 20 ಪ್ಲಸ್ 2 22 ಆಯ್ತು. ಓಕೆ, 225 ಆಗುತ್ತೆ. ಇಲ್ಲಿ 55 ಇಂಟು 4, 4 5 ಜಾ 20, 2 ಕ್ಯಾರಿ, 4 5 ಜಾ 20, 20 ಪ್ಲಸ್ 2 220 ಆಗುತ್ತೆ. ಓಕೆ, ಸೊ ನಮಗೆ ಮೀನ್ ಫಾರ್ಮುಲಾ ಏನ್ ಗೊತ್ತು, ಮೀನ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಓಕೆ, ಈ ಸಿಗ್ಮಾ ಅಂದ್ರೆ ಸಮೇಶನ್ ಮಾಡ್ಬೇಕು, ಅಂದ್ರೆ ಸಮ್ ಮಾಡ್ಬೇಕು. ಈ ಎಫ್ ಐ ಎಕ್ಸ್ ಐ ಕಾಲಮ್ ನ ಟೋಟಲ್ ಮಾಡಬೇಕು. ಆ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡೋಣ. ಸೊ ಸಿಗ್ಮಾ ಎಫ್ ಐ ಎಕ್ಸ್ ಐ ಏನ್ ಬರುತ್ತೆ ನೋಡೋಣ. ಓಕೆ, ಇಸ್ ಈಕ್ವಲ್ ಟು, ಸೊ ಆಡ್ ಮಾಡಿದ್ರೆ ಇದಿಷ್ಟು 10 ಆಯ್ತು. ಓಕೆ, ಇಲ್ಲಿ 3 ಪ್ಲಸ್ 7 10, 10 ಪ್ಲಸ್ 1 11, 11 ಪ್ಲಸ್ 2 13, 13 ಪ್ಲಸ್ 2 15, 15 ಪ್ಲಸ್ 1 16 ಆಯ್ತು. ಓಕೆ, 1 ಕ್ಯಾರಿ, 6 ಪ್ಲಸ್ 1 7, 760 ಆಯ್ತು. ಅದೇ ರೀತಿ ಇಲ್ಲೇನ್ ಬೇಕು, ಸಿಗ್ಮಾ ಎಫ್ ಐ, ಎಫ್ ಐ ಕಾಲಮ್ ನ ಸಿಗ್ಮಾ ಅಂದ್ರೆ ಸಮೇಶನ್ ಮಾಡ್ಬೇಕು. ಸೊ ಇದಿಷ್ಟನ್ನು ಟೋಟಲ್ ಮಾಡ್ಬೇಕು. ಸೊ ಅದೇನಾಗುತ್ತೆ ನೋಡ್ರಿ, ಸಿಗ್ಮಾ ಎಫ್ ಐ ಇಸ್ ಈಕ್ವಲ್ ಟು 2 ಪ್ಲಸ್ 3 5, 5 ಪ್ಲಸ್ 6 11, 11 ಪ್ಲಸ್ 5 16, 16 ಪ್ಲಸ್ 4 20 ಆಯ್ತು. ಓಕೆ, ಸೊ ಅದಕ್ಕೋಸ್ಕರ ಮೀನ್ ಇಸ್ ಈಕ್ವಲ್ ಟು ಏನು, ಸಿಗ್ಮಾ ಎಫ್ ಐ ಎಕ್ಸ್ ಐ ಬಂದ್ರು 760 ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಬಂದ್ಬಿಟ್ಟು 20. ಓಕೆ, ಸೊ ಇವಾಗ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 0 0 ಕ್ಯಾನ್ಸಲ್, 2 1 ಜಾ 2, 38 ಜಾ. ಸೊ ಮೀನ್ ಬಂದ್ಬಿಟ್ಟು 38. ಓಕೆ, ಆನ್ಸರ್ ಬಂದ್ಬಿಟ್ಟು 38. ಓಕೆ, ಇವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್, ಆಮೇಲೆ ಯಾವ ತರ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ಬೋದು, ಆಮೇಲೆ ಅದನ್ನ ಯಾವ ತರ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಇದ್ರಲ್ಲಿ ಹೇಳ್ಕೊಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮೇನ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.